ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಶಿವರಾಜ ತಂಗಡಗಿ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗವಹಿಸಿದರು. ಇದೇ ವೇಳೆ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ಕೂಡ ನೀಡಿದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಇವೆಲ್ಲ ತತ್ವ ಸಿದ್ಧಾಂತಗಳನ್ನ ಬಸವಣ್ಣನವರು ಬರೆದಿದ್ದು ಯಾವುದು? ಅದು ಸಿದ್ಧಾಂತ ಶಿಖಾಮಣಿಯ ಮೂಲಕವೇ ಇವಾಗ ಸಿದ್ಧಾಂತವನ್ನು ಕೊಟ್ಟಂತವರು ಆದಿ ಜಗದ್ಗುರು ರೇಣುಕಾಚಾರ್ಯರನ್ನು ನಾವು ಯಾರು ಕೂಡ ಮಾನವರು ಬರೀಬಾರದು. ಆ ನಿಟ್ಟಿನಲ್ಲಿ ಇವತ್ತು ಹಾಗೂ ಎಲ್ಲ ಭಕ್ತಾದಿಗಳಿಂದ ಸರ್ಕಾರಕ್ಕೆ ಅತ್ಯಂತ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಜಗದ್ಗುರು ರೇಣುಕಾಚಾರ್ಯ ಭಾರತದ ಮೂಲೆ ಮೂಲೆಗಳಿಗೆ ಹೋಗಿ ನೀವು ಅಲ್ಲಿ 5 ಜನರು ಹೇಗೆ ಈ ಒಂದು ಧರ್ಮ ಪ್ರಚಾರವನ್ನ ಬಿತ್ತುತ್ತೀರಿ, ಬೆಳಿತೀರಿ ಅನ್ನುವಂತ ವಿಚಾರವನ್ನ ಪ್ರಸ್ತಾವ, ಕನಿಷ್ಠ ಭೂಮಿ ಮೇಲೆ ಬದುಕುವಾಗ ಒಂದು ನೆಮ್ಮದಿಯ ಬದುಕು ಸಿಗೋ ಹಾಗೆ ನೀವು ಅಲ್ಲಿ ಧರ್ಮಾತ್ಮವಾಗಿ ನೀತಿಯುತವಾಗಿ ಶಿವಗಣಾಧೀಶ್ವರರನ್ನ ಮತ್ತು ಈ 5 ಜನ ಶಿವಗಣಾಧೀಶ್ವರರನ್ನ ಕೂರಿಸಿ ಶಿವ ಹೇಳ್ತಾರೆ, ಭೂಮಿ ಮೇಲೆ ನೀವು ಆವಿರ್ಭವಿಸಬೇಕು. ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದವರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ಉಳಿದ ಮುಖಗಳ ಬಗ್ಗೆ ಹೇಳುವಷ್ಟು ಸಮಯ ಈ ಕಾರ್ಯಕ್ರಮನ ನಮ್ಮ ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಏನಾದರೂ ಒಂದು ವೀರಶೈವ ಮಹಾಸಭಾ, ವೀರಶೈವ ಧರ್ಮಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾವು ಇದನ್ನು ಅವ್ರ ಬಳಿ ಕೇಳ್ಕೊಂಡಾಗ ಅವರು ಭಾಳ ದೊಡ್ಡ ಮನಸ್ಸು ಮಾಡಿ ಇದರಲ್ಲಿ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಂದೂಡಿ ಬೊಮ್ಮಾಯಿ ಅವರಿಗೆ ಮಂಡಿಸಿದ್ರು. ಬೊಮ್ಮಾಯಿ ಅವರು ಇದಕ್ಕೆ ಇತಿಶ್ರೀ ಆಡಿ ಇದಕ್ಕೆ ಒಂದು ಅಂಕಿತ ಹಾಕಿ ಇದು ಒಂದು ಸರ್ಕಾರದ ಕಾರ್ಯಕ್ರಮ ಆಗೋ ಥರ ಮಾಡಿದ್ರು. ಇವತ್ತಿಂದ ನಾವು ಇದು ಮೊದಲನೇ ಬಾರಿ ಕನ್ನಡ ಇಲಾಖೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಶ್ವರ್ ಖಂಡ್ರೆಜಿ ಅವರು, ನಮ್ಮ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಮತ್ತು ವಿಜಯಾನಂದ ಕಾಶಪ್ಪನವರು ಮತ್ತು ಎಲ್ಲ ವೀರಶೈವ ಮುಖಂಡರು ಇವತ್ತು ಬಂದು ಈ ಮುಂದಿನ ದಿನಗಳಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ, ಅದಕ್ಕೆ ನಾವು ಏನು ಬೇಕು ಆ ಕೆಲಸವನ್ನು ಮಾಡ್ತೇವೆ. ವೀರಶೈವ ಮಹಾಸಭಾ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕ ಕೂಡ ಭಾಳ ವಿಶೇಷ ಏನಂತ ಹೇಳಿದ್ರೆ, ಈ ಬಾರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಇಂದಿನ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದ ಮೇರೆಗೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘಟಕ, ಯುವ ಘಟಕ, ರಾಜ್ಯ ಘಟಕ, ರಾಜ್ಯ ಮಹಿಳಾ ಘಟಕ, ರಾಷ್ಟ್ರೀಯ ಘಟಕ ಎಲ್ಲ ಘಟಕಗಳು ಒಗ್ಗೂಡಿಸ್ಕೊಂಡು ಇವತ್ತು ಭಾಳ ಅದ್ಭುತವಾದಂಥ ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ಕಾರ್ಯಕ್ರಮ ಜರುಗಿದೆ. ಈ ಒಂದು ರೇಣುಕರ ಜಯಂತಿ ಮತ್ತು ಯುಗಮಾನೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಈ ಒಂದು ರವೀಂದ್ರ ಕಲಾಕ್ಷೇತ್ರ ತುಂಬಿ ತುಳುಕ್ತಾ ಇದೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನೋಡೋಕ್ಕೆ ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಪ್ರತಿ ವರ್ಷ ಸರ್ಕಾರದ ಸಹಕಾರದೊಂದಿಗೆ, ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಸಹಕಾರದೊಂದಿಗೆ ಇನ್ನೂ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಭಾಳ ವಿಶೇಷ ಏನಂತೇಳಿ, ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿರುವಂಥ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಈಗಾಗಲೇ ನಮ್ಮ ಉಪನ್ಯಾಸಕರು ಅನೇಕ ವಿಚಾರಗಳನ್ನು ಆದಿನ ಜಗದ್ಗುರು ಆದಂತಹ ರೇಣುಕಾಚಾರ್ಯರ ಬಗ್ಗೆ ಸವಿಸ್ತಾರವಾಗಿ ಅವರ ತತ್ವ ಆದರ್ಶಗಳನ್ನು, ಅವರ ಸಿದ್ಧಾಂತಗಳನ್ನ ನಮಗೆಲ್ಲ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಈ ವರ್ಷವೂ ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಆದೇಶವನ್ನು ಮುಂದುವರಿಸಿ ಇಡೀ ನಾಡಿಗೆ ಒಂದು ಸಂದೇಶವನ್ನ ಕೊಡೋದನ್ನ ಇವತ್ತು ನಮ್ಮ ಘನ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು
ನಾವೆಲ್ಲ ವೀರಶೈವರು. ವೀರಶೈವ ಧರ್ಮದ ಸ್ಥಾಪಕರೇ ಆದಿ ಜಗದ್ಗುರು ರೇಣುಕಾಚಾರ್ಯ. ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಜಗದ್ಗುರು ರೇಣುಕಾದಿ ಆಚಾರ್ಯರ ಜಯಂತ್ಯೋತ್ಸವ. ಇವತ್ತು ನಾವೆಲ್ಲರೂ ಎಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ, ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ. ಅದರ ಉದ್ದೇಶ ಏನಿದೆ? ಅದರ ಉದ್ದೇಶ ಈ ಎಲ್ಲಾ ಮಹಾಪುರುಷರು ಪೂಜ್ಯರು ಅವರವರ ಕಾರ್ಯಕಾಲದಲ್ಲಿ ಸಮಾಜಕ್ಕಾಗಿ, ಜನರಿಗಾಗಿ ಏನು ತತ್ವ ಸಿದ್ಧಾಂತವನ್ನು, ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಆದರ್ಶಗಳು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಎಲ್ರಿಗೂ ಧರ್ಮ ಮಾರ್ಗದ ಮೇಲೆ ನಡಿಬೇಕು ಅನ್ನುವಂಥದ್ದು, ಅದನ್ನು ಅಳವಡಿಸಿಕೊಂಡ್ರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ.